ಡ್ರೋನ್ಗಳು ಮೇಲೆ ಡ್ರೋನ್ ಕ್ಯಾಮ್ರಾ ಬಳಸೋದು ಹೇಳಿದಾರ ಇಲ್ಲ ಈಗ 5 ನಿಮಿಷ ಕುತೂಹಲ ಕ್ಷಣ ಕಾಯ್ತಾ ಇರ್ತಾರೆ. ಹತ್ತಿರ ನೋಡ್ರಿ ಸಂಪಾದಿತಲೆ ಪರ ಇಲ್ಲ, ಅದು ಭಿನ್ನ ಭಿನ್ನವಾಗಿ ನಾವು ಏನವರು ಕಾರ್ಣಿಕ ಅವರು ನುಡಿದಿದ್ದಾರೆ ಅದನ್ನೇ ಭಕ್ತರು ಅವರು ಅನಲೈಸ್ ಮಾಡ್ಲಿ ಅಂತ. ಯಾಕಂದ್ರೆ ನಾವು ಒಬ್ಬೊಬ್ರು ಒಂಥರ ಅನಲೈಸ್ ಮಾಡ್ತಿದ್ದಾರೆ. ಸೊ ನನಗೆ ತಿಳಿದಂಗೆ ಎಲ್ಲ ಒಳ್ಳೇದಾಗತ್ತೆ ಅಂತ ಹೇಳ್ದಂಗಿದೆ. ಸೊ ಎಲ್ಲ ವಿಶ್ಲೇಷಣೆ ಯಾಕೆ ಮಾಡ್ಲಿಲ್ಲ ಮೇಡಮ್? ಹೌದು, ಆದೇಶ ಮಾಡಿದ್ದೆ. ಲಾಸ್ಟ್ ಟೈಮು ಏನೇನೋ ಕಾಂಟ್ರವರ್ಸಿ ಆಗಿತ್ತು, ಅವ್ರು ಹೇಳಿದ್ದು ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ರು. ಸೊ ಹಾಗಾಗಬಾರ್ದು ಅನ್ನೋದಕ್ಕೆ ನಾವು ಭಕ್ತರಿಗೆ ಬಿಟ್ಟಿದೀವಿ, ಅವರೇ ಅನಲೈಸ್ ಮಾಡ್ತಾರೆ. ನಾವು ಕಡಿವಾಣ ಹಾಕಿಲ್ಲ, ನಾವೆಲ್ಲ ಚರ್ಚೆ ಮಾಡಿ ಆಮೇಲೆ ನೀವು ಹೇಳಿ ಅಂತ ಹೇಳಿದೀವಿ. ಯಾಕಂದ್ರೆ ಎಲ್ಲಾನು ಒಂದೊಂದರ ಹೇಳೋದು ಬೇಡ, ನೀವು ಕುತ್ಕೊಂಡು ಚರ್ಚೆ ಮಾಡಿ ಆಮೇಲೆ ಹೇಳಿ. ಒಂದೇ ಹೇಳ್ಬೇಕು, ಅದು ಬಿಟ್ಬಿಟ್ಟು ಬೇರೆ ಬೇರೆ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಕೊಡಬಾರ್ದು ಅನ್ನೋದು ಒಂದೇ ಉದ್ದೇಶ. ಯಾವಾಗ ಆಗುತ್ತೆ ನೀವು ಹೇಳಿದ ಪ್ರಕಾರ? ಅವ್ರು ನಾವು ಮಾತಾಡ್ತೀವಿ ಅವ್ರ ಜೊತೆ. ಈಗ ಇಲ್ಲ ನಾವು ತಿಳಿಸ್ತೀವಿ ಅವ್ರಿಗೆ. ಏನು ಕುತ್ಕೊಂಡು ಮಾತಾಡಿದ್ಮೇಲೆ ನಾವು ಹೇಳ್ತೀವಿ. ಒಂದು ನಂಬಿಕೆ ಇರುತ್ತೆ ಆಗಿನ ವಾಣಿ ಬಗ್ಗೆ ಹಾಗೆ ವಿಶ್ಲೇಷಣೆ ಆಗ್ಬೇಕು ಅನ್ನೋದು. ಜಿಲ್ಲಾಡಳಿತ ಇಷ್ಟೊಂದು ರಿಸ್ಟ್ರಿಕ್ಷನ್ ಹಾಕಿದ್ರೆ ಭಕ್ತರಿಗೆ ಅದು ಘಾಸಿ ಆಗಲ್ವಾ? ತಮ್ಮ ಇಲ್ಲ, ಬೇರೆ ಭಕ್ತರಿಗೂ ಘಾಸಿ ಆಗಿದೆ, ಬೇರೆ ಬೇರೆ ತರ ಸ್ಟೇಟ್ಮೆಂಟ್ ಕೊಟ್ಟಿರೋದ್ರಿಂದ. ಹಾಗಾಗಿ ಯಾರಿಗೂ ಘಾಸಿ ಆಗ್ಬಾರ್ದು ಅನ್ನೋದೊಂದೇ ಉದ್ದೇಶ. ಅಲ್ಲ, ಧರ್ಮದರ್ಶಿಗಳು ಇರೋದೇ ವಿಶ್ಲೇಷಣೆ ಮಾಡಕ್ ಮೇಡಮ್, ಅವ್ರಿಗೆ ಮಾಡಬಾರ್ದು ಅಂತ ಆದೇಶ ಹೊರಡಿಸಿದ್ರೆ ಈಗ ಭಕ್ತರ ಭಾವನೆಗಳಿಗೆ ಧಕ್ಕೆ. ಈಗ ನೋಡಿ, ನಮ್ಗೆ ಬಹಳಷ್ಟು ಕಂಪ್ಲೇಂಟ್ ಬಂದಿತ್ತು ಹಿಂದೆ, ಏನೇನೋ ಬೇರೆ ಬೇರೆ ತರ ವಿಶ್ಲೇಷಣೆ ಆಗಿದೆ, ಆತರ ಆಗ್ಬಾರ್ದು ಅನ್ನೋ ಒಂದು ದೃಷ್ಟಿಯಲ್ಲಿ ಹೇಳಿದೀವಿ. ಈಗ ಕುತ್ಕೊಂಡು ಚರ್ಚೆ ಮಾಡ್ಬಿಟ್ಟು ಅವ್ರು ಏನ್ ಹೇಳ್ಬೇಕು ಅನ್ನೋದನ್ನ ನಾವು ಹೇಳ್ತೀವಿ. ನಾವಂದ್ರೆ ನಾವಲ್ಲ, ಅವ್ರ ಜೊತೆ. ಮುನಿಸು ಹೋಗಿದ್ಯಾ ಮೇಡಮ್? ಯಾವ ತರದ ಮುನಿಸು ಇಲ್ಲ. ಮುನಿಸು ಇದ್ದಿದ್ರೆ ಈ ತರ ಇಷ್ಟು ದೊಡ್ಡದಾಗಿ ಆಗ್ತಾ ಇರ್ಲಿಲ್ಲ. ಎಲ್ಲ ಚೆನ್ನಾಗಾಗುತ್ತೆ, ಒಳ್ಳೇದಾಗುತ್ತೆ.